ಜನರಿಗೆಲ್ಲ ಹಾಲು ಕರೆದು ಮಜ್ಜಿಗೆ ತಿರುವಿ ಅಲ್ಲ ಇವಾಗೆಲ್ಲ ಮಿಷಿನ್ಗೆ ಹಾಲು ಕರೆಯಕ್ಕ. ಅವಾಗ ಎಷ್ಟು ಜನ ಮಕ್ಕಳು? ಎಷ್ಟು ಜನಮ್ಮ? 3. ಮನೆ ಬಜ್ಜಮ್ಮನ್ ಕೇಳಿದ್ವಿ ಸಮಯ ಇಲ್ಲ, 1 ಡಜನ್ ಸಮಯ 12 ಜನ. 2 ಹೋಗ್ಬಿಟ್ರು, ಇನ್ನು ಇವಾಗ 10 ಜನ ಅವ್ರು ಸಮಯ ಆಲ್ರೆಡಿ 10 ಜನ ಅವ್ರೇಂತ ಹೇಳಿದ್ವಿ. ಎಂತ ಪುಣ್ಯ ಸಮಯ 10 ಜನ ಮಕ್ಕಳು ಸುಮ್ಮನೆ ನಾನು 10 ಜನ ಹೂವು ಕೆಡ್ಸಕ್ಕಿಂತ ಸುಮ್ಮನೆ. ಇವಾಗ ಹೆಣ್ಣು ಮಕ್ಕಳು ಒಂದು ಮಗು ಆದ್ಮೇಲೆ ಇನ್ನೊಂದು ಮಗು ಆಗ್ಬೇಕು ಅಂತ ಅತ್ತೆ ಮಾವನು ಅಪ್ಪನ ಅಮ್ಮನ ಅಂದ್ರೆ ಇನ್ನೊಂದೇನಾದ್ರೆ ಬಡ್ಬಿಡ್ತೀನಿ. ಇಂಥ ಕಾಲ ಬಂದ್ಬಿಟ್ಟೈತಿ, ಏನ್ ಮಾಡೋದು? ಸ್ವಲ್ಪ ಕಾಲವಾಯಿತು, ಧೂಮುಕೇತಗಳ ದರ್ಶನ, ನಾಯಿಗಳ ಗೋಗಾಟ, ಧೂಮುಕೇತಗಳ ದರ್ಶನ, ನಾಯಿಗಳ ಗೋಗಾಟ. ಇದನ್ನು ನೋಡಿದಂತ ಬಲರಾಮ ದೇವರು ನೇರವಾಗಿ ಕೃಷ್ಣ ಪರಮಾತ್ಮನ ಬಳಿ ಬಂದಿದ್ದಾರೆ. ಕೃಷ್ಣ, ಯಾಕಂದ ಗಾಂಧಾರಿಯ ಶಾಪವು, ದೂರ್ವಾಸ ಮನೆಗಳ ಶಾಪವು ನಾವಿಲ್ಲಿ ಹೆಚ್ಚು ಕಾಲ ಇರುವಂತಿಲ್ಲಪ್ಪ. ನಮ್ಮ ಎಲ್ಲ ಋಷಿಗಣಗಳೇ ಧೂಮಕೇತುಗಳ ದರ್ಶನ ಆಗ್ತಾ ಇದೆ. ನಾಯಿಂದ್ರಿಗಳ ಕೂಗಾಟ ಕೇಳಕ್ಕಾಗ್ತಾ ಇಲ್ಲ, ರಾತ್ರಿ ಇಲ್ಲ. ನಾವೆಲ್ಲ ಎಲ್ಲಾರು ಇದ್ದಾಗೆ ನಮ್ಮವರೆಲ್ಲ ರೀತಿಯಾಗಿ ಒಂದು ಔತಣ ಕೂಟ ಇಟ್ಟುಬಿಟ್ಟು ಎಲ್ಲ ವನಭೋಜನ ಮಾಡಿಬಿಟ್ಟು ನಮ್ಮವ್ರನ್ನೆಲ್ಲ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಹಾಗೆ ಆಗ್ಲೇನ? ನಿನ್ ಮಾತಿಗೆ ಯಾವತ್ತಾದ್ರೂ ನಾನು ಎದುರು ಹೇಳಿದ್ದೀನಿ, ಹಾಗೆ ಮಾಡು. ಬಲರಾಮ ದೇವರು ಬಂದು ಸಾರಿಸ್ತಿದ್ದಾನೆ ಡಂಗೂರು. ಅಯ್ಯ ಸರ್ವವನ್ನು ಡಂಗೂರು ಊರೆಲ್ಲ ಕೇಳಿ, ಊರೆಲ್ಲ ಕೇಳಿ. ನಗರದಲ್ಲ ದೊಡ್ಡವರು ಸಾರಿಸಿಬಿಟ್ಟ. ಏನು ಮಾಂಸ ಊಟ ಅಂದ್ರೆ ಎತ್ತರಪ್ಪ, ಅನ್ನ ಪಾಯಸ ಅಂದ್ರೆ